ಸರ್ ಆ ನಂಬಿಕೆ ನಮ್ಮನ್ನು ಹೇಳಿದ್ನಲ್ಲ, ನಿಜವಾದ ನಂಬಿಕೆ ನಮ್ದು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಏನೋ ನಾವೇನೋ ಜೋಶಾಗಿ ಒಂದು ಶೋಕಿಗಾಗಿ ಮಾಡಿರುವಂತ ಸಿನಿಮಾ ಅಲ್ಲ. ಆಮೇಲೆ ಬಂದು ಹೋಗೋರಲ್ಲ, ನಾವು ಉಳ್ಕೊಳೋದಕ್ಕೆ NR ಸ್ಟುಡಿಯೋ ಅಂತ ಸಂಸ್ಥೆ ನಿರ್ಮಾಣ ಮಾಡಿದೀವಿ. ನಮ್ಮ ತಂದೆ ತಾಯಿ ಹೆಸರು ರಾಮಸ್ವಾಮಿ ರಾಮಕ್ಕ ಅಂತೇಳಿ ಅವ್ರ ಹೆಸರಲ್ಲಿ ಮಾಡಿದೀವಿ. ಅದು ನಿಲ್ಲುತ್ತೆ, ಮುಂದುವರಿಯುತ್ತೆ. ಬಟ್ ನಾವು ಆಡಂಬರವಾಗಿ ಏನು ಹೇಳಲ್ಲ. ಸಿನಿಮಾ ಮಾಡಿದೀವಿ, ನಿಜ ಮುಂದುವರಿಯುತ್ತೆ. ಎರಡನೇದು ನಮ್ಮ ಅಣ್ಣಂದ್ರು, ನಮ್ಮ ಅತ್ತಿಗೆ ಅಂದ್ರು, ನಮ್ಮ ಮಕ್ಕಳು, ನಾನು, ನನ್ನ ಮಗ, ಎಲ್ಲರೂ ನಮ್ಮ ಕುಟುಂಬ, ದೊಡ್ಡ ಕುಟುಂಬ, ಅವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಪ್ರೀತಿಯಾದ ಚಿತ್ರ ಇದು. ಸುಮಾರು ಕಥೆಗಳನ್ನ ಕೇಳಿದ್ದೀವಿ, ಬಟ್ ಜನಗಳಿಗೆ ಹತ್ತಿರವಾಗಿರ್ಬೇಕು. ಎಲ್ಲ ಈಗ ಏನಾಗಿದೆ ಸಿನಿಮಾಗಳು ನೋಡ್ತಾ ಇದ್ರೆ ಆ ಶಬ್ದಗಳು, ಆಮೇಲೆ ಹೊಡೆಯೋದು ಸಿನಿಮಾ ಅನುಭವದ ಸಿನಿಮಾ ತುಂಬಾ ಮಾಡಿದ್ದೀನಿ ನಾನು. ತುಂಬಾ ಅನುಭವ ನನ್ನ ಜೀವನದಲ್ಲಿ. ಸಿನಿಮಾ ಎಷ್ಟು ಬೇಕೋ ಅಷ್ಟು ಕಥೆಗಳು ನನ್ನ ಹತ್ರ ಇದೆ. ಜನಗಳನ್ನ ಅಧ್ಯಯನ ಮಾಡಿದೀವಿ, ಸೋಲು ಗೆಲುವುಗಳೆಲ್ಲ ನೋಡ್ಬಿಟ್ಟಿದ್ದೀನಿ. ನಾನು ಹೇಳಿದೆ, ಸಿನಿಮಾ ಇದು ಫ್ಯಾಷನ್ಗೆಲ್ಲ ಬಂದಿರೋದು. ನಿಜವಾಗ್ಲೂ ನನ್ನ ಮಗ ಆಸೆ ಪಟ್ಟಿದ್ದಾನೆ, ಪ್ರೀತಿಸಿದ್ದಾನೆ. ನಿಜವಾಗ್ಲೂ ಅವನು ಕೂಡ ಬೇರೆ ರೀತಿ ಇದೇನಿಲ್ಲ, ಒಳ್ಳೆ ನಮ್ಮ ಆಡಿಯನ್ಸ್ಗೆ ಒಳ್ಳೆ ಕಥೆಗಳನ್ನು ಕೊಡಬೇಕು ಅನ್ನೋಂಥ ಇಚ್ಛೆ ಇಟ್ಕೊಂಡು ಬಂದಿದ್ದೀವಿ. ಇದು ನಿಲ್ಲಲ್ಲ, ಮುಂದುವರಿಯುತ್ತೆ. ಆಮೇಲೆ ನಾವು ಏನೇನೋ ದೊಡ್ಡ ದೊಡ್ಡ ಮಾತುಗಳಾಡಿ ನಾವು ಸರಳವಾಗಿರ್ತೀವಿ, ದೊಡ್ಡ ದೊಡ್ಡ ಮಾತಾಡಿ ಇಲ್ಲಿದ್ದನ್ನ ಹೇಳಲ್ಲ. ಸಿನಿಮಾ ಮಾಡಿದ್ದೀವಿ. ವೀರ್ ಸಮರ್ಥ ಹೇಳಿದ್ರು, ಯಾರಿಗೂ ನಾನು ಸಿನಿಮಾ ಇಲ್ಲಪ್ಪ ಮಾಡಿಕೊಡುದು, ಇದು ಬಿಸ್ನೆಸ್ನ ಮಾಡ್ಬೇಕು. ನಾವು ಒಂದು 100 ರೂಪಾಯಿ ಹಾಕ್ತೀವಿ ಅಂದ್ರೆ ಬಿಸ್ನೆಸ್ ಆಗಿ ಯೋಚನೆ ಮಾಡುವಂಥವ್ರು, ಕೆಟ್ಟದಾಗಲ್ಲ, ಒಳ್ಳೆ ರೀತಿಯಲ್ಲಿ ಒಂದು 10 ರೂಪಾಯಿ ಬರುತ್ತಪ್ಪ ಅನ್ನೋಂಥ ಯೋಚನೆ ಮಾಡೋರು. ಅದರಲ್ಲೂ ಸಿನಿಮಾ ತೆಗಿಯೋಕೆ ಬಂದ್ಮೇಲೆ ಖಂಡಿತವಾಗ್ಲೂ ಸಿನಿಮಾ ಮಾಡಬೇಕು ಅನಿಸ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಇದ್ದಾರೆ ಸರ್ ಇದ್ರಲ್ಲಿ ಜೀವನ ಮಾಡೋರು. ಒಳ್ಳೇದಾಗ್ಲಿ ನಿಮ್ಗೆ. ನಿಮ್ಮ ಪ್ಯಾಷನ್ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಉಳಿತೀರಾ ಸಿನಿಮಾ ರಂಗದಲ್ಲಿ ಅಂತ. ನಿಮ್ ಮಗ ಕೂಡ ಮತ್ತಷ್ಟು ಸಿನಿಮಾಗಳಲ್ಲಿ ಅಭಿನಯಿಸೋಕೆ ಆಗ್ಲಿ ಅಂತ ನಾವು ಇನ್ನೊಂದು ಲಾಸ್ಟ್ ವಿಷಯ ಸರಿ, ನಿಮ್ಗೆಲ್ರಿಗೂ ದಯವಿಟ್ಟು ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಸಹಕಾರ ಇಲ್ಲಿದ್ದು ಸರ್, ದೊಡ್ಡವರೇ ಆರ್ಟಿಸ್ಟ್ ಇರ್ಬೋದು, ಹೀರೋಗಳಿದ್ದಾರೆ ಇಲ್ಲಿ, ಅವರು ಶ್ರಮದಿಂದ ಮೇಲೆ ಹೋಗಿದ್ದಾರೆ. ನಮ್ಮಂತ ಸಣ್ಣ ಸಣ್ಣ ಚಿತ್ರಗಳನ್ನ ದಯವಿಟ್ಟು ನೀವು ಸಹಕಾರ ಕೊಟ್ರೆ, ಯಾರು ಏನು ದೊಡ್ಡವ್ರು ಬೇಕಿಲ್ಲ ಸರ್. ಈಗ ದೊಡ್ಡವ್ರು ಬರುವಂತ ಸ್ಥಿತಿನೂ ಇಲ್ಲ. ಈಗ ಎಷ್ಟೋ ಜನ ಪ್ರಯತ್ನ ಪಟ್ಟೆ, ಸಹಕಾರ ಕೊಡಿ, ಒಂದು ಬೈಟ್ ಕೊಡಿ ಅಂತ. ಕೊಡ್ತೀವಿ ಅಂತಾರೆ, ಯಾರು ಸಹಕಾರ ಅಂತೂ ಕೊಡಲ್ಲ. ಬಟ್ ಯಾರು ಮೇಲಿಂದ ಏನು ದೇವರುಗಳೇನು ಅಲ್ಲ, ನಾವೇ ನಮ್ಮ ಪ್ರಯತ್ನ. ಸಿನಿಮಾನು ಮಾಡಿದೀವಿ, ರಿಲೀಸು ಚೆನ್ನಾಗಿ ಮಾಡ್ತೀವಿ. ಬಟ್ ನೀವು ಹೇಳದಂಗೆ ಜನ ಇಷ್ಟಪಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ಆಯ್ತಾ ಸರ್, ಬಂದು ನೋಡ್ಲಿ. ಇದೇ ಜುಲೈ 3ನೇ ತಾರೀಕು ರಿಲೀಸ್ ಇದೆ. ಜನ ಆಡಿಯನ್ಸ್ಗೆ ಮತ್ತೊಮ್ಮೆ ಹೇಳ್ತೀನಿ, ನಮ್ಮದೇ ಸ್ಟುಡಿಯೋ NR ಸ್ಟುಡಿಯೋ ಸಂಸ್ಥೆಯಲ್ಲಿ ಯೂಟ್ಯೂಬಲ್ಲಿ ಸಾಂಗ್ಸ್ ಇದೆ, ಟೀಸರ್ ಇದೆ, ನೋಡಿ. ದಯವಿಟ್ಟು 3ನೇ ತಾರೀಕು ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ಈ ಮುಖಾಂತರ ತಿಳ್ಕೊತೀನಿ. ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಬ್ಬರು AV ನಾರಾಯಣ ಸ್ವಾಮಣ್ಣರು, ಕೋಟೇಶ್ವರಂ ಹೋಟೆಲ್ಲು, ದೊಡ್ಡ ಹೋಟೆಲ್ ಅದು, ಅವರು ನಮ್ಮ ಸ್ನೇಹಿತರು, ಅವರ ಒಂದು ಆಶೀರ್ವಾದ. ಹಾಗೆ ಚಂದ್ರಶೇಖರ್ ಅಂತ ಬಿಜವಾರ, ಅವರು ಶೆಲ್ ಪೆಟ್ರೋಲ್ ಬಂಕು, ನಮ್ಮ ತುಂಬಾ ಆತ್ಮೀಯರು. ಅವರು ನಮ್ಮ ಒಳ್ಳೆಯದನ್ನೇ ಬಯಸುವಂಥವ್ರು. ನಿಮ್ಮ ಮುಖಾಂತರ ಅವ್ರಿಗೂ ಸಹ ಆಶೀರ್ವಾದ ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.